ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಒಲೆಗಾಸ್ ಕನ್ನಡ. ಇವತ್ತು ನಾನು ಹಪ್ಪಳ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನು ನೋಡೋಣ. ಫಸ್ಟ್ ಬಂದುಬಿಟ್ಟು ಮೊದಲೇ ನಾನು 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ನೀರಲ್ಲಿ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತೇಳಿದ್ರೆ ಕಪ್ಪಾಗ್ತದೆ ಹಾಗಾಗಿ. ಮತ್ತು 1 ಕಪ್ ಅವಲಕ್ಕಿ ಸಹ ನಾನು ತೊಗೊಂಡಿದ್ದೀನಿ. ನೋಡಿ, 1 ಈರುಳ್ಳಿಯನ್ನು ಸಹ ನಾನು ತೊಗೊಂಡಿದ್ದೀನಿ. ಅದರಲ್ಲಿ 1 ತೊಗೊಂಡಿಲ್ಲ, ಹಾಫ್ ಈರುಳ್ಳಿಯನ್ನು ನಾನು ತೊಗೊಂಡಿದ್ದೀನಿ. 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ತಾಯಿದ್ದೀನಿ ಇವಾಗ. ಯಾಕಪ್ಪ ಅಂತ ಹೇಳಿದ್ರೆ ಇದು ಮಿಕ್ಸಿ ಮಾಡಬೇಕಲ್ಲ, ಹಾಗಾಗಿ ಆಲೂಗಡ್ಡೆಯನ್ನು ಕಟ್ ಮಾಡಿದ ಮೇಲೆ ಅದನ್ನು ನೀರಲ್ಲಿ ಹೀಗೆ ಹಾಕಬೇಕು. ಏಕಪ್ಪ ಅಂತ ಹೇಳಿದ್ರೆ ಆಲೂಗಡ್ಡೆ ಬೇಗ ಕಪ್ಪಾಗುವ ಚಾನ್ಸಸ್ ಇದೆ. ಹಾಗಾಗಿ ನಾವು ನೀರಲ್ಲಿ ಇದನ್ನು ಕಟ್ ಮಾಡಿದ ಮೇಲೆ ನೀರಲ್ಲೇ ಇಡಬೇಕು. ನೀರಲ್ಲಿಟ್ಟು ಇದನ್ನು ಕ್ಲೀನಾಗಿ 1-2 ಸಲ ತೊಳಿಬೇಕಾಗುತ್ತೆ. ಆಲೂಗಡ್ಡೆಯನ್ನು 1-2 ಸಲ ತೊಳೆದ್ಮೇಲೆ ನೋಡಿ, ಅವಲಕ್ಕಿಯನ್ನು ಸಹ ನಾನು ನೆನೆಸಿಟ್ಕೊಂಡಿದ್ದೆ. ಅವನನ್ನು ಸಹ ನಾನು ತೊಳೆದು ಇಟ್ಕೊಂಡಿದ್ದೇನೆ, ಅವಲಕ್ಕಿಯನ್ನು ಸಹ. ಇವಾಗ ನೋಡಿ, ನಾನು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಕಟ್ ಮಾಡಿದಂಥ ಆಲೂಗಡ್ಡೆ ಪೀಸಸನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಬೇಕು. ಮತ್ತು 4 ಬೆಳ್ಳುಳ್ಳಿಯನ್ನು ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಕಟ್ ಮಾಡಿದಂಥ ಹಾಫ್ ಈರುಳ್ಳಿಯನ್ನು ಸಹ ನಾನು ಇದಕ್ಕೆ ಹಾಕ್ತೇನೆ. ಮೊದಲು ಅವಲಕ್ಕಿಯನ್ನು ಹಾಕಬಾರ್ದು. ಮೊದಲೇ ಆಲೂಗಡ್ಡೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಫಸ್ಟು ಮಿಕ್ಸಿ ಹಾಕ್ಕೋಬೇಕು. ಮತ್ತು ಜೀರಿಗೆ ಸಹ ಹಾಕ್ತಾಯಿದ್ದೀನಿ ನಾನು. 1 ಸ್ಪೂನ್ ಅಥವಾ 2 ಸ್ಪೂನ್ ಜೀರಿಗೆ ಹಾಕ್ಬೋದು. ಮತ್ತು ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಮಿಕ್ಸಿಯನ್ನು ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡಬೇಕು. ಒಂದು ಟೈಮ್ ಮಿಕ್ಸಿ ಮಾಡಿದ ಮೇಲೆ ಮತ್ತೆ ನಾವು ಅವಲಕ್ಕಿ ನೆನೆಸಿಟ್ಟಂಥ ಅವಲಕ್ಕಿಯನ್ನು ಹಾಕಬೇಕು. ಯಾಕಪ್ಪ ಅಂತೇಳಿದ್ರೆ ಆಲೂಗಡ್ಡೆ ಸಣ್ಣ ಆಗೋದಿಲ್ಲ, ಎಲ್ಲವನ್ನು ಒಟ್ಟಿಗೆ ಹಾಕಿದ್ವಿ. ಹಾಗಾಗಿ ಫಸ್ಟು ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಹಾಕಿ ಮತ್ತು ನೆಕ್ಸ್ಟು ಬಂದುಬಿಟ್ಟು ಅವಲಕ್ಕಿಯನ್ನು ನಾನು ಹಾಕಿ ನೋಡಿ, ಈ ಟೈಪಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣದಲ್ಲಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ದೊಡ್ಡ ಬೊಗಣೆಯನ್ನು ತಗೋಬೇಕು. ಅದಕ್ಕೆ ಮಿಕ್ಸಿ ಮಾಡಿದಂಥ ಹಿಟ್ಟನ್ನೆಲ್ಲ ಹಾಕ್ತಾಯಿದ್ದೇನೆ ನಾನು. ನೋಡಿ, ಇವಾಗ ಮಿಕ್ಸಿ ಹಾಕಿದಂಥ ಹಿಟ್ಟನ್ನು ಬೊಗಣೆಗೆ ಹಾಕಿದ್ದೇನೆ. 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಲ್ಲ, ಹಾಗಾಗಿ ನಾನು 2 ಕಪ್ ನೀರನ್ನು ಇದಕ್ಕೆ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬಿಸಿ ನೀರಲ್ಲ, ತಣ್ಣೀರಲ್ಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು 1 ಗಂಟಿಲ್ಲದೆ ಈ ಟೈಪಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗನ್ನೇ ಗ್ಯಾಸ್ ಮೇಲೆ ಇಟ್ಟಿಲ್ಲ ನಾನು, ಕೆಳಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸನ್ನು ಸಹ ಮಿಕ್ಸಿ ಹಾಕುವಾಗಲೇ ಹಾಕ್ಬೋದು. ಇಲ್ಲಪ್ಪ ಅಂತ ಹೇಳಿದ್ರೆ ಖಾಲಿ ಉಪ್ಪು ಹಾಕಿ ಸಹ ನಾವು ಮಾಡ್ಕೋಬೋದು. ನಾನು ಅಚ್ಚ ಖಾರದ ಪುಡಿಯನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇವಾಗ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಗ್ಯಾಸ್ ಮೇಲೆ ಇಟ್ಟು ಈ ಟೈಪಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಮಿಕ್ಸ್ ಮಾಡಲಿಲ್ಲ ಅಂತೇಳಿದ್ರೆ ಏನಾಗ್ತದೆ ಅಂದರೆ ಗಂಟಾಗುವ ಸಾಧ್ಯತೆ ಚಾನ್ಸ್ ತುಂಬ ಇರ್ತದೆ. ಹಾಗಾಗಿ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಟೈಪಲ್ಲಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ನೋಡಿ, ಈ ಟೈಪಲ್ಲಿ ಮಿಕ್ಸ್ ಮಾಡಿದೆ ನಾನು. ಒಂದು 5 ನಿಮಿಷ ಆದರೂ ಹಿಡಿತಿದೆ ಇದು. ಸ್ವಲ್ಪ ಗಟ್ಟಿ ಆಗಬೇಕಲ್ಲ, ಹಾಗಾಗಿ. ಮತ್ತು ನೀವು ಜಾಸ್ತಿ ಗಟ್ಟಿ ಆಯ್ತಂದರೆ ಸ್ವಲ್ಪ ನೀರು ಬೇಕಾದರೂ ನಾವು ಹಾಕ್ಕೋಬೋದು. ಮೇಲೆ ತಣ್ಣೀರನ್ನೇ ಹಾಕ್ಕೋಬೋದು. ನೋಡಿ, ನಾನಿವಾಗ ಮಿಕ್ಸ್ ಮಾಡಿದ್ದೇನೆ. ಈ ಮಟ್ಟಕ್ಕೆ ಬಂದಿದೆ ನೋಡಿ. ಇದನ್ನು ಇನ್ನೂ ಒಂದು ಟೈಪಲ್ಲಿ ಸಹ ಮಾಡ್ಬೋದು. ಇದನ್ನು ನಾವು ಇನ್ನೊಂದು ಟೈಪಲ್ಲಿ ಸಹ ನಾವು ಮಾಡ್ಬೋದು. ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನೋಡಿ, ಇವಾಗ ನಾವು ಬೇಕಾದರೆ ಕೈ ಬಿಡ್ಬೋದು. ಇಷ್ಟು ಮಟ್ಟಿಗೆ ಆದಾಗ 2 ನಿಮಿಷ ಕೈ ಬಿಟ್ಟು ಸ್ವಲ್ಪ ಕುದಿಯಲು ಬಿಡಬೇಕು. ನೋಡಿ, ಇವಾಗ ಕುದಿ ಬಂದಿದೆ. ಇವಾಗ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಹೀಗೆ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಸಹ ನಾನು ಪ್ಲೇಟ್ ಮುಚ್ತೇನೆ. ನೋಡಿ, ಇವಾಗ ಕುದಿ ಬರಬೇಕು. ಹಾಗಾಗಿ ಈ ಟೈಮಲ್ಲೇ ಬೇಕಾದರೆ ನಾವು ಸ್ವಲ್ಪ ಉಪ್ಪನ್ನು ಸಹ ನೋಡ್ಬೋದು, ಉಪ್ಪಾಗಿದೆ ಇಲ್ವಾ ಅಂತೇಳಿ. ನೋಡಿ, ನಾನಿವಾಗ ಇಷ್ಟು ಗಟ್ಟಿಯಾಗಿದೆ, ಇಷ್ಟು ಸಾಕಾಗ್ತದೆ ಇದು. ನೋಡಿ, ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಗ್ಯಾಸ್ ಸಣ್ಣ ಮಾಡಿ ಕುದಿಯಲು ಬಿಟ್ಟಿದ್ದೇನೆ. 1-2 ನಿಮಿಷ ಕುದಿಯಲು ಬಿಟ್ಟಿದ್ದೇನೆ. ಇವಾಗ ನೋಡಿ, ನಾನು ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ತೊಗೊಂಡಿದ್ದೇನೆ. 5 kg ಅಥವಾ 10 kg ಬರ್ತಾವಲ್ಲ, ಆ ಟೈಪನ್ನು ಹಾಳೆಯನ್ನು ತೊಗೊಂಡು ಅದಕ್ಕೆ ನಾನು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಟ್ಟಿದ್ದೇನೆ. ಎಣ್ಣೆಯನ್ನು ಹಾಕಿ ನೀಟಾಗಿ ಎಲ್ಲ ಕಡೆ ನಾನು ಹಚ್ಚಿಟ್ಟಿದ್ದೇನೆ. ಇವಾಗ ನೋಡಿ, ಅದು ಚೆನ್ನಾಗಿ ಕುದಿ ಬಂದಿದೆ. 1-2 ನಿಮಿಷ ಕುದಿಸ್ಬೇಕು. ಹಾಗೆ ಪ್ಲೇಟ್ ಮುಚ್ಚಿದ ಮೇಲೆ ನಾನು ಕುದಿಸಿ ಇಟ್ಟಿದ್ದೆ. ಮತ್ತು ನೋಡಿ, ಇವಾಗ ಹಾಕ್ತಾಯಿದ್ದೇನೆ ನಾನು.
ಇದು ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಹಾಕ್ಕೋಬೋದು. ಆದಷ್ಟು ಇದನ್ನು ದಪ್ಪದಲ್ಲಿ ಹಾಕಬೇಕಾಗುತ್ತೆ, ಜಾಸ್ತಿ ತೆಳು ಮಾಡ್ಕೋಬೇಡಿ. ಆದಷ್ಟು ನಾನು ಸ್ವಲ್ಪ ದಪ್ಪದಲ್ಲಿ ಹಾಕಿದ್ದೀನಿ ನೋಡಿ. ಒಣಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ, ಬಟ್ ಚೆನ್ನಾಗಿ ಬರ್ತದೆ ಇದು. ನೋಡಿ ನಾನು ಈ ಟೈಪಲ್ಲಿ ಎಲ್ಲವನ್ನು ಸಹ ನಾನು ಮಾಡಿದ್ದೇನೆ. ಆದಷ್ಟು ಒಂದೇ ಸೈಜಲ್ಲಿ ನೋಡಿ ಆಗಿದೆ ಎಲ್ಲ ಕೂಡ. ಹೀಗೆ ನೀವು ಕೂಡ ಮಾಡ್ಕೋಬೋದು. ಆದಷ್ಟು ದಪ್ಪದಲ್ಲಿ ಮಾಡಿ ಇದನ್ನು, ಆಲೂಗಡ್ಡೆ ಹಪ್ಪಳವನ್ನು ತೆಳುವಾಗಿ ಮಾಡಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುವುದಿಲ್ಲ. ಹಾಗಾಗಿ ದಪ್ಪದಲ್ಲಿ ಮಾಡಿ. ಇದನ್ನು ನಾನು ಇದು ಮಧ್ಯಾಹ್ನ ಟೈಮಲ್ಲೇ ನಾವು ವಾಪಸ್ಸು ಹೊಳ್ಳಿಸಿ ಇಡ್ಬೋದು. ನೋಡಿ 1 ಕಪ್ ಅವಲಕ್ಕಿ 2 ಆಲೂಗಡ್ಡೆಯಿಂದ ಇಷ್ಟೊಂದು ಹಪ್ಪಳ ಆಗಿದೆ ಅಂಥೇಳಿ. ನೋಡಿ ಇದನ್ನು ಸಂಜೆ ಟೈಮಲ್ಲಿ ಇಷ್ಟೇ ಒಣಗಿದೆ. ಬಿಸಿಲಿರಲಿಲ್ಲ ಅಷ್ಟೊಂದು, ನಾನು ಬೆಳಗ್ಗೆ ಮಾಡುವಾಗ ಲೇಟಾಗಿತ್ತು, ಹಾಗಾಗಿ ಅಷ್ಟು ಒಣಗಲಿಲ್ಲ ಇದು. ಇನ್ನೂ ಒಂದು 2 ದಿನ ಒಣಗಿಸ್ಬೇಕಾಗುತ್ತೆ ಇದನ್ನು. ನೋಡಿ ಮಾಡುವಾಗ ನಾನು ಎಷ್ಟು ದೊಡ್ಡದಲ್ಲಿತ್ತು, ಬಟ್ ಇವಾಗ ಒಣಗಿದ ಮೇಲೆ ಎಷ್ಟು ಸಣ್ಣ ಸಣ್ಣದಾಗಿ ಕಾಣ್ತದೆ ನೋಡಿ. ಈ ಇಷ್ಟೊಂದು ಹಪ್ಪಳ ಆಗಿದೆ ಇದು. ಇದು ಇನ್ನೂ 2 ದಿನ ಒಣಗಬೇಕು. ನೋಡಿ ನಾನು 3 ದಿನ ಒಣಗಿಸಿ ಇಟ್ಟಿದ್ದೇನೆ. ಈ ಟೈಪಲ್ಲಿ ಆಗಿದೆ. ಇದು ಹೇಗೆ ಅಂತೇಳಿ ಎಣ್ಣೆಯಲ್ಲಿ ಸಹ ನಾನು ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಈ ಟೈಪಲ್ಲಿ ಬರ್ತದೆ ಇದು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿ ಬರ್ತದೆ ಇದು. ತಿನ್ನಲಿಕ್ಕೆ ಸಹ ಖುಷಿ ಆಗ್ತದೆ, ಮತ್ತು 1 ವರ್ಷ ಇಟ್ಟು ಕೂಡ ಏನು ಕೂಡ ಹಾಳಾಗೋದಿಲ್ಲ ಇದು. ನೋಡಿ ಟ್ರೈ ಮಾಡಿ. ಮತ್ತು ನಾನು ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ಹಪ್ಪಳ ಖಾರವನ್ನು ಸಹ ನಾನು ಹಾಕಲಿಲ್ಲ. ಹಪ್ಪಳ ಖಾರದ ಬದಲು ಈರುಳ್ಳಿಯನ್ನು ಸಹ ನಾನು ಹಾಕಿದ್ದೇನೆ. ಒಂದು ಹಾಫ್ ಈರುಳ್ಳಿಯನ್ನು ಹಾಕಿದ್ದೇನಲ್ಲ, ಹಾಗಾಗಿ ಬಾಯಲ್ಲಿ ತಿನ್ನುವಾಗ ತುಂಬ ಪಳ್ಳಾಗಿ ಕೂಡ ಬಂದಿದೆ ಇದು. ತುಂಬ ಚೆನ್ನಾಗಿ ಟೇಸ್ಟಾಗಿ ಕೊಡ್ತದೆ ಇದು ಹಪ್ಪಳ. ನಾನು ಇನ್ನೂ ಒಂದು ಹಪ್ಪಳವನ್ನು ಸಹ ನಾನು ಹಾಕಿದ್ದೇನೆ, ಮೊದಲೇ ಒಂದು ಅಕ್ಕಿ ಹಪ್ಪಳವನ್ನು. ಅದನ್ನು ಸಹ ನೀವು ನೋಡ್ಬೋದು. ಆ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಸಹ ನೀವು ನೋಡ್ಬೋದು. ಮತ್ತು 2 ಟೈಪ್ ಹಪ್ಪಳವನ್ನು ಸಹ ನಾನು ಲಿಂಕಲ್ಲಿ ಕೊಟ್ಟಿರ್ತೇನೆ, ಅದನ್ನು ಸಹ ನೋಡಿ ಟ್ರೈ ಮಾಡಿ. ಹೇಗಾಗಿದೆ ವಿಡಿಯೋ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್. ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗೋಣ. ಥ್ಯಾಂಕ್ ಯು.